ನಾಳಿನ ಜಂಟಿ ಅಧಿವೇಶನ ನಡೆಯಲ್ವಾ ಅನ್ನುವಂಥ ಕುತೂಹಲ ಇದೆ. ಗವರ್ಮೆಂಟ್ ಜೊತೆ ಗವರ್ನರ್ ಸಂಘರ್ಷ ಮತ್ತೆ ಬಿಕ್ಕಟ್ಟು ಮುಂದುವರಿಯುವಂತ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ನಾಳಿನ ಜಂಟಿ ಅಧಿವೇಶನ ನಡೆಯಲ್ವಾ ಅನ್ನುವಂಥ ಕುತೂಹಲ ಇದೆ. ಗವರ್ಮೆಂಟ್ ಜೊತೆ ಈಗ ಗವರ್ನರ್ ಸಂಘರ್ಷ ಬಿಕ್ಕಟ್ಟು ಮತ್ತೊಂದು ಹಂತಕ್ಕೆ ಹೋಗುವಂತೆ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ರಾಜ್ಯಪಾಲ ಗೆಹ್ಲೋಟ್ ಶಾಕ್ ಕೊಡ್ತಾ ಇದ್ದಾರೆ. ಭಾಷಣ ಓದದಿದ್ರೆ ಜಂಟಿ ಅಧಿವೇಶನವೇಗೆ ಅನುಮಾನ ಅಂತ ಹೇಳಿ, ಅಂದ್ರೆ ಅಧಿವೇಶನ ನಡೆಯೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ. ಬಟ್ ಸರ್ಕಾರ ಏನು ಮಾಡುತ್ತೋ ಗೊತ್ತಿಲ್ಲ. ಕ್ಷಣಕ್ಕೂ ಕುತೂಹಲ ಜಾಸ್ತಿ ಆಗ್ತಾ ಇದೆ. ನಾವು ಚರ್ಚೆ ಮಾಡ್ತೀವಿ, ಆದರೆ ಯಾವುದೇ ಪ್ಯಾರಾಗಳನ್ನು ಕೈ ಬಿಟ್ಟುಬಿಡಬೇಕು ಅಂತಂದರೆ ಅದು ನಮ್ಮ ಸರ್ಕಾರ ಏನು ನಿರ್ಣಯ ಮಾಡಿದೆ ಅದಕ್ಕೆ ತದ್ವಿರುದ್ಧವಾಗಿ ಹೋದಂಗಾಗುತ್ತೆ. ಆದರೆ ಅವರು ಕೆಲವು ಪ್ಯಾರಾಗಳನ್ನು ಕೈ ಬಿಡಬೇಕು ಅನ್ನೋದ್ರ ಬಗ್ಗೆ ತಮ್ಮದೇ ಆದ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದ್ದಾರೆ. ಆ ಪ್ಯಾರಾಗಳನ್ನು ಕೈ ಬಿಡ್ತಕ್ಕಂಥದ್ದು ಅಷ್ಟು ಸಮಂಜಸ ಸೂಕ್ತ ಆಗೋದಿಲ್ಲ ಅನ್ನುವಂಥ ಅಭಿಪ್ರಾಯವೂ ನಮ್ಮದಾಗಿತ್ತು. ಆದರೆ ಅವರು ಅದೇ ವಿಚಾರವನ್ನು ಕೆಲವು ಬಾರಿ ಪ್ರಸ್ತಾಪ ಮಾಡಿದರು. ನಮ್ಮ ವಿಚಾರನ ನಾವು ಪ್ರಸ್ತಾಪ ಮಾಡಿದ್ವಿ. ರಾಜ್ಯದಲ್ಲಿರ್ತಕ್ಕಂಥ ವಾಸ್ತುಸ್ಥಿತಿ, ನರೇಗಾದಂಥ ಯೋಜನೆಯನ್ನು ರಿಪೀಲ್ ಮಾಡೋದ್ರ ಮೂಲಕ ವಿ ಗ್ರಾಮ್ಜಿ ಅನ್ನೋದನ್ನು ತಗೊಂಡು ಬಂದು ಏನು ರೈತರ ಹಕ್ಕನ್ನು ಕಿತ್ಕೊಂಡಿದ್ದಾರೆ, ಕೃಷಿ ಕಾರ್ಮಿಕರ ಹಕ್ಕನ್ನು, ಕೆಲಸದ ಹಕ್ಕನ್ನು ಕಿತ್ಕೊಂಡಿದ್ದಾರೆ, ಅದರ ಬಗ್ಗೆ ನಾವು ಧ್ವನಿ ಎತ್ತಬಾರ್ದೆ. ಯಾವುದು ಕಾನೂನು ಮುಖಾಂತರ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಮುಖಾಂತರ ನಮ್ಮ ಪಂಚಾಯಿತಿಗಳು ಕೆಲಸ ಯಾವುದು ಮಾಡಬೇಕು ಅಂತ ನಿರ್ಣಯ ಮಾಡ್ತಾಯಿದ್ವು. ಆ ಪಂಚಾಯಿತಿಗಳಿಗೆ ಏನು ಅಧಿಕಾರ ಇತ್ತು ಆ ಅಧಿಕಾರವನ್ನು ಕಿತ್ಕೊಂಡು ಕೇಂದ್ರೀಕರಣ ಮಾಡಿಕೊಂಡು ಎಲ್ಲೆಲ್ಲಿ ಇಟ್ಕೊಂಡ್ರೆ ಅದ್ರ ಬಗ್ಗೆ ರಾಜ್ಯಪಾಲರ ಮುಖಾಂತರ ನಮ್ಮ ವಿಧಾನಸಭೆ ವಿಧಾನ ಪರಿಷತ್ತಿನ ಈ ಜಂಟಿ ಸದನದಲ್ಲಿ ಹೇಳಿಸಬಾರ್ದು ಅಂತಂದರೆ ಹೇಗಾಗುತ್ತೆ ಹೇಳಿ. ಅದ್ರ ಜೊತೆಗೇ ಏನು ಅಧಿಕಾರ ವಿಕೇಂದ್ರೀಕರಣದ ದಾರಿಯೊಳಗೆ ನಾವಿದ್ವಿ. ಸಂವಿಧಾನದ 73-74ನೇ ತಿದ್ದುಪಡಿ ಪ್ರಕಾರ ಆ ಒಂದು ದಾರಿಯಲ್ಲಿ, ಆ ಪಥದಲ್ಲಿ ಅಡ್ಡಿ ಹಾಕ್ತಕ್ಕಂಥ ಒಂದು ಕೆಲಸ ವಿ ಗ್ರಾಮ್ಜಿ ಮೂಲಕ ಆಗಿದೆ. ಆದ್ದರಿಂದ ಅದನ್ನು ನಾವು ಸಹಜವಾಗಿ ಟೀಕಿಸೋದಾಗಲಿ ಅಥವಾ ಮಹಾತ್ಮ ಗಾಂಧಿ ನರೇಗಾ ಆ್ಯಕ್ಟನ್ನು ಮರುಸ್ಥಾಪನೆ ಮಾಡಬೇಕು ಅಂಥೇಳಿ ಕೇಂದ್ರ ಸರ್ಕಾರಕ್ಕೆ ನಮ್ಮ ಸದನಗಳಲ್ಲಿ ಆಗ್ರಹಿಸುವಂಥದ್ದೇನಿದೆ ಅದನ್ನು ಮಾಡಬೇಕು ಅನ್ನುವಂಥ ಈ ಹಲವಾರು ಪ್ಯಾರಾಗಳಿವೆ. ಇವುಗಳಿಗೆ ಮಾನ್ಯ ರಾಜ್ಯಪಾಲರು ತಮ್ಮದೇ ಆಗಿರ್ತಕ್ಕಂಥ ರಿಸರ್ವೇಷನನ್ನು ಹೊಂದಿದ್ದಾರೆ. ನಾವು ಅವ್ರಿಗೆ ಹೇಳಿದ್ವಿ, ಕೆಲವು ಬದಲಾವಣೆ ಮಾಡಬೇಕಾಗಿರೋದು ಅಥವಾ ಅನಿವಾರ್ಯ ಇದ್ದರೆ ಅಥವಾ ಅವ್ರಿಗೆ ತಪ್ಪು ಅರ್ಥ ಆಗಿದ್ದರೆ, ಮಾಹಿತಿ ಕೊರತೆ ಇದ್ದರೆ ಅವನ್ನೆಲ್ಲ ಕೊಟ್ಟು ಅವನ್ನ ಹೇಳೋದಕ್ಕೆ ಚರ್ಚೆಗೆ ತಯಾರಿದ್ದೇವೆ ಅಂತ ಹೇಳಿ. ಆದರೆ ಅವರು 11 ಪ್ಯಾರಾಗಳನ್ನು ಬಿಡಬೇಕು ಅನ್ನುವಂಥ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ನಾವು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ಮುಂದೆ ನಮ್ಮ ನಿರ್ಣಯವನ್ನು ರಾಜ್ಯಪಾಲರಿಗೆ ನಾವು ಕಳಿಸ್ಕೊಡ್ತೀವಿ. ಸರ್, ಈಗ 11 ಪ್ಯಾರಾಗಳನ್ನು ಸಹ ವಿ ರಾಮ್ಜಿ ವಿಷಯ ಮಾತ್ರ ಸೀಮಿತವಾಗಿದೆ ಅಥವಾ ಕೇಂದ್ರ ಸರ್ಕಾರದ ವಿರುದ್ಧ ಪ್ರಸ್ತಾಪ ಆಗಿದೆ? 11 ಪ್ಯಾರಾಗಳಲ್ಲಿ ಕೇಂದ್ರ ರಾಜ್ಯದ ಸಂಬಂಧ, ಕೇಂದ್ರದ ನಿಲುವಿನಿಂದ ರಾಜ್ಯಕ್ಕಾಗಿರ್ತಕ್ಕಂಥ ಅನ್ಯಾಯ, ಕೇಂದ್ರದ ನೀತಿಯಿಂದ ರಾಜ್ಯದ ಬಡ ಜನರಿಗೆ ಇರ್ತಕ್ಕಂಥ ಏನು ಕೆಲಸದ ಹಕ್ಕಿತ್ತು, ರೈಟ್ ಟು ವರ್ಕ್ ಇತ್ತು, ಅದನ್ನು ಕಿತ್ಕೊಂಡಿರ್ತಕ್ಕಂಥ ವಿಚಾರ, ಹಲವಾರು ಅಭಿವೃದ್ಧಿ ಕೆಲಸಗಳು. ಕೇವಲ ಇವು 11 ಪ್ಯಾರಾ ಅಲ್ಲ, ಇನ್ನೂ ಒಂದು 100 ಪ್ಯಾರಾ ಅದಾವು. ಆ 100 ಪ್ಯಾರಾದಲ್ಲಿ ನಮ್ಮ ನೀತಿಯನ್ನು, ನಮ್ಮ ರಾಜ್ಯದ ಬೆಳವಣಿಗೆಯನ್ನು, ನಮ್ಮ ರಾಜ್ಯದಲ್ಲಿ ಮುಂದೆ ಆಗಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳ ಬಗ್ಗೆ ನಾವು ಪ್ರಸ್ತಾಪ ಮಾಡಿದ್ದೇವೆ. ಈಗ ನಾಳೆ ಅವರು ಬರ್ತಾರೆ, ಆದರೆ ಈ ವಿಷಯಗಳಲ್ಲಿ ಇನ್ನೂ ಗೊಂದಲ ಇದೆ ಅವ್ರಿಗೆ. ಅಥವಾ ಈ 11 ಪ್ಯಾರಾಗಳನ್ನು ಓದಬೇಕೋ ಬೇಡವೋ ಅಥವಾ ಓದ್ತೀವಿ, ಇವುಗಳ ಬಗ್ಗೆ ನಮ್ಮ ಅಭಿಪ್ರಾಯ ಅವ್ರಿಗೆ ತಿಳಿಸಿದ್ದೇವೆ, ಅವರ ಅಭಿಪ್ರಾಯ ನಮಗೆ ತಿಳಿಸಿದ್ದಾರೆ. ಅವರಿಗೆ ರಿಸರ್ವೇಷನ್ಸ್ ಇವೆ. ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ನಾವು ಅವ್ರಿಗೆ ಮುಂದೆ ಕಮ್ಯುನಿಕೇಟ್ ಮಾಡ್ತೀವಿ. ಅವರು ನಾಳೆ ಬರಬೇಕು, ನಮ್ಮ ವಿಧಾನಮಂಡಲದ ಜಂಟಿ ಅಧಿವೇಶನದಲ್ಲಿ ಭಾಷಣ ಮಾಡಬೇಕು ಅಂಥೇಳಿ ಅವ್ರಿಗೆ ವಿನಂತಿ ಮಾಡಿದ್ದೇವೆ.
ಸಂವಿಧಾನದ 176 ಒಂದರ ಪ್ರಕಾರ ಇಟ್ ಇಸ್ ಮ್ಯಾಂಡೇಟ್ರಿ ಫಾರ್ ಎನಿ ಗವರ್ನರ್ ಟು ಕಮ್ ಆ್ಯಂಡ್ ಅಡ್ರೆಸ್. ಅದನ್ನು ತಾವು ದಯಮಾಡಿ ಬರಬೇಕು, ಭಾಷಣ ಮಾಡಬೇಕು ಅಂತೇಳಿ ಅವ್ರನ್ನ ಕೋರಿದ್ದೇವೆ. ಒಂದು ವೇಳೆ ಅವರು ಒಪ್ಪದೇ ಇದ್ರೆ ಸರ್ಕಾರದ ಮುಂದೆ ಇರುವಂತ ಆಯ್ಕೆಗಳೇನು ಸರ್? ಆ ಪ್ರಶ್ನೆ ಈಗ ಬಂದಿಲ್ಲ. ವಿಲ್ ಕ್ರಾಸ್ ದ ಬ್ರಿಡ್ಜ್ ಓನ್ಲಿ ವೆನ್ ಇಟ್ ಕಮ್ಸ್. ರಾಜಭವನದಿಂದ ಕಮ್ಯುನಿಕೇಟ್ ಮಾಡಿ ಈ ತರ ಇಶ್ಯೂಗಳಿವೆ ಅಂತ ಆಕ್ಷೇಪಣೆ ಇದೆ, ಅಧಿವೇಶನಕ್ಕೆ ಬರಲ್ಲ ಅಂತ ರಾಜ್ಯಪಾಲ ಕಮ್ಯುನಿಕೇಟ್ ಮಾಡಿದ್ರೆ ಅಥವಾ ಆಕ್ಷೇಪಣೆಗಳು ಮಾತ್ರ? ಅವರು ಬರಲ್ಲ ಅಂತ ನಮಗೆ ಇಲ್ಲಿವರೆಗೆ ಕಮ್ಯುನಿಕೇಟ್ ಮಾಡಿಲ್ಲ. ಕೆಲವು ರಿಸರ್ವೇಷನ್ ಇದ್ದುದನ್ನು ನಮ್ಮ ಮುಖ್ಯ ಕಾರ್ಯದರ್ಶಿಗಳಿಗೆ ಹೇಳಿದರು. ಮುಖ್ಯ ಕಾರ್ಯದರ್ಶಿಗಳು ಅವನ್ನೆಲ್ಲ ಅವಲೋಕನೆ ಮಾಡಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಏನು ವಿವರವನ್ನು ಅವರು ಕೊಡಬೇಕಾಗಿತ್ತು ಕೊಟ್ಟಿದ್ದಾರೆ. ಎಸ್, ಅಧಿವೇಶನ ನಡೆಯುತ್ತಾ ನಡೆಯಲ್ವಾ ಅನ್ನುವಂಥ ಕುತೂಹಲ ಇದೆ. ಸಹಜವಾಗಿ ಕ್ಷಣ ಕ್ಷಣಕ್ಕೂ ಕುತೂಹಲ ಇದು. ಗವರ್ನರ್ ನಡೆ ಮುಂದೆ ಏನು, ನಾಳೆ ಅವರು ಭಾಷಣವನ್ನು ಓದ್ತಾರ ಇಲ್ಲ ಅಂತೇಳಿ. ಅಂದರೆ ಸರ್ಕಾರ ಸಿದ್ಧಪಡಿಸಿರುವಂಥ ಭಾಷಣವನ್ನು ರಾಜ್ಯಪಾಲರು ಓದಬೇಕಾಗತ್ತೆ. ಈಗಾಗಲೇ ಕಾಂಗ್ರೆಸ್ನ ನಿಯೋಗ ಭೇಟಿ ಮಾಡಿದೆ, ಮನವಿಯನ್ನು ಕೂಡ ಮಾಡಿರುವಂಥದ್ದು. ಆರಂಭದಲ್ಲಿ ರಾಜ್ಯಪಾಲರು ಅದಕ್ಕೆ ಒಪ್ಕೊಳ್ಳಿಲ್ಲ ಅಂತ, ಕೊಟ್ಟಿರುವಂಥ ಅಂಶಗಳನ್ನು ಓದಲಿಕ್ಕೆ ಆಗೋದಿಲ್ಲ ಅಂಥೇಳಿ ಹಿಂದೇಟನ್ನು ಹಾಕ್ತಿದ್ರು ಅನ್ನುವಂಥ ಮಾತು ಇತ್ತು. ಸೊ ಹಂಗಾಗಿ ಅವ್ರನ್ನ ಮನವೊಲಿಸುವಂಥ ಪ್ರಯತ್ನ ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ ಆಗ್ತಾ ಇದೆ. ಬಟ್ ಈಗ ಅವರು ಸೂಚನೆಯನ್ನು ಕೊಟ್ಟಿದ್ದಾರಂತೆ, 11 ಪ್ಯಾರಾಗಳನ್ನು ತೆಗಿಬೇಕು ಅಂತೇಳಿ. ಹಾಗಾದರೆ ಮುಂದೆ ಏನು ಮಾಡಲಾಗುತ್ತೆ? ನಾಳೆ 11 ಗಂಟೆಗೆ ಆರಂಭ ಆಗಬೇಕು ಜಂಟಿ ಅಧಿವೇಶನ. ಆರಂಭ ಆಗತ್ತಾ ಇಲ್ವಾ ಅಂಥೇಳಿ, ರಾಜ್ಯಪಾಲರು ಬರ್ತಾರ ಇಲ್ಲ, ಬಂದ ಮೇಲೂ ಅದನ್ನು ಓದ್ತಾರ ಇಲ್ಲ ಅನ್ನೋದು, ಭಾಷಣ ಮಾಡ್ತಾರ ಇಲ್ಲ ಅನ್ನುವಂಥ ಕುತೂಹಲ ಇದೆ. ಮಾಡಿಲ್ಲ ಅಂದರೆ ಏನು ಮಾಡಬೇಕು, ಮುಂದೆ ಏನು? ಸಂವಿಧಾನದ 175 ಮತ್ತು 176ನೇ ವಿಧಿಯ ಪ್ರಕಾರ ಓದಬೇಕು. ರಾಜ್ಯಪಾಲರು ಕಡ್ಡಾಯವಾಗಿ ಭಾಷಣವನ್ನು ಓದಬೇಕೆಂಬ ಅನ್ನುವಂಥ ಒಂದು ವಾದ ಇದೆ. ಸೊ ಭಾಷಣ ಓದಬೇಕು ಅನ್ನುವಂಥ ವಾದ ಇದೆಯಲ್ಲ, ರಾಜ್ಯ ಸರ್ಕಾರದಿಂದ ಈಗ ರಾಜ್ಯಪಾಲರ ಮನವೊಲಿಕೆಯ ಪ್ರಯತ್ನವೂ ಕೂಡ ಆಯಿತು. ಈಗ ನರೇಗಾ ವಿಚಾರವನ್ನು ಭಾಷಣದಲ್ಲಿ ಕೈ ಬಿಡಬೇಕು ಅನ್ನುವಂಥ ಪಟ್ಟು ಹಿಡಿಯುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಅದೇ ವಿಚಾರ ಜಾಸ್ತಿ ಇದೆ ಅಂತ ಅನಿಸುತ್ತೆ ಈ ಒಂದು ವಿಚಾರದಲ್ಲಿ. ಸೊ ರಾಜ್ಯಪಾಲರ ಪಟ್ಟು ಹಿಡಿದ್ರೆ ಸರ್ಕಾರಕ್ಕೆ ಸಹಜವಾಗಿ ಅಗ್ನಿ ಪರೀಕ್ಷೆ ಅಂತೂ ಇದ್ದೇ ಇರುತ್ತೆ. ತುರ್ತು ಸಚಿವ ಸಂಪುಟ ಸಭೆಯನ್ನು ಕರೆದು ಅಂಗೀಕಾರ ನಿರ್ಣಯ ಮಾಡುವಂಥ ಸಾಧ್ಯತೆ ಇರುತ್ತೆ. ರಾಜ್ಯಪಾಲರ ವಿರುದ್ಧ ಸರ್ಕಾರ ಏನು ನಿರ್ಣಯವನ್ನು ಕೈಗೊಳ್ಳಬಹುದು ಅನ್ನೋದು ಕುತೂಹಲ ಇದೆ. ರಾಜ್ಯಪಾಲರನ್ನ ವಾಪಸ್ ಕರೆಸಿಕೊಳ್ಳಿ ಅನ್ನುವಂಥ ಕೇಂದ್ರಕ್ಕೆ ಏನಾದರೂ ಒತ್ತಾಯ ಮಾಡಲಾಗತ್ತಾ? ಏನು ಆಗತ್ತೆ ಮುಂದಿನ ಬೆಳವಣಿಗೆ ಅಂತೇಳಿ ರಾಜ್ಯಪಾಲರ ನಡೆಯನ್ನು ವಿರೋಧಿಸಿ ರಾಷ್ಟ್ರಪತಿಗಳಿಗೆ ದೂರನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ. ಸುಪ್ರೀಂ ಕೋರ್ಟಲ್ಲಿ ಕಾನೂನಾತ್ಮಕವಾಗಿ ಹೋರಾಟವನ್ನು ನಡೆಸಬಹುದು. ಆ ರೀತಿಯ ಅವಕಾಶವೂ ಕೂಡ ಇರುತ್ತೆ. ಈಗ ರಾಜ್ಯ ಸರ್ಕಾರ ಸಿದ್ಧಪಡಿಸಿರುವಂಥ ಅಂಶಗಳು ಅಂದರೆ ನಾಳೆ ಅಧಿವೇಶನ ಇರೋದ್ರಿಂದಾಗಿ, ಜಂಟಿ ಅಧಿವೇಶನ ಇರೋದ್ರಿಂದಾಗಿ ಅಲ್ಲಿ ಉಲ್ಲೇಖ ಆಗಿರುವಂಥ ಅಂಶಗಳನ್ನು ರಾಜ್ಯಪಾಲರು ಓದಬೇಕಾಗತ್ತೆ. ಅದಕ್ಕೂ ಕೂಡ ರಾಜ್ಯಪಾಲರು ಓದಲ್ಲ ಅಂತ ಹೇಳಿದ್ದಾರೆ ಕೆಲವೊಂದಿಷ್ಟು ಅಂಶಗಳನ್ನು. ಸೊ ಇಂತಿಷ್ಟು ಅಂಶಗಳನ್ನು ತೆಗಿಬೇಕು ಅಂತೇಳಿ ಅದರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂತ HK ಪಾಟೀಲ್ ಅವರು ಹೇಳ್ತಾ ಇರುವಂಥದ್ದು. ಸಮಯ ಇಲ್ಲ, ಏನೇ ಆದರೂ ಕೂಡ ಇವತ್ತು ರಾತ್ರಿನೇ ನಿರ್ಧಾರ ಆಗಬೇಕು. ನಾಳೆ ಅಧಿವೇಶನ ನಡೆಯುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ರಾಚಪ್ಪ ಸುತ್ತೂರು. ನೇರ ಸಂಪರ್ಕದಲ್ಲಿದ್ದಾರೆ. ರಾಚಪ್ಪ, ಸಹಜವಾಗಿ ಸಾಕಷ್ಟು ಕುತೂಹಲ ಇದೆ. ನಾಳೆ ಅಧಿವೇಶನ ನಡೆಯುತ್ತಾ ನಡೆಯಲ್ವಾ ಅನ್ನೋದು. ರಾಜ್ಯಪಾಲರು ಕೂಡ ಭಾಷಣವನ್ನು ಓದಲಿಕ್ಕೆ ಹಿಂದೇಟನ್ನು ಹಾಕ್ತಿದ್ದಾರೆ ಅನ್ನುವಂಥ ವಿಚಾರ. ನಾಳೆ ಏನೆಲ್ಲ ಡೆವಲಪ್ಮೆಂಟ್ ಆಗುತ್ತೆ ಅಂತ. ಎಂ ಕುಮಾರ್, ಇವಾಗ ರಾಜಭವನಕ್ಕೆ ಅಥವಾ ಲೋಕಭವನಕ್ಕೆ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಅಂತ HK ಪಾಟೀಲ್, ಅದೇ ರೀತಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರಂಥ ಪೊನ್ನಣ್ಣ ಅವರು ಮತ್ತು ಅಡ್ವೊಕೇಟ್ ಜನರಲ್ ಅವರ ಶಶಿಕಿರಣ್ ಶೆಟ್ಟಿ, ಸಭಾಪತಿಯಾದಂಥ ಬಸವರಾಜ ಹೊರಟ್ಟಿ ಅವರು ಮತ್ತು UT ಖಾದರ್, ಸ್ಪೀಕರ್ ಅಂತ UT ಖಾದರ್, ಇಷ್ಟು ಜನ ರಾಜ್ಯಪಾಲರನ್ನ ಭೇಟಿ ಮಾಡಿ ಮನವೊಲಿಸುವ ಕೆಲಸವನ್ನು ಮಾಡಿದ್ದಾರೆ. ರಾಜ್ಯಪಾಲರು ಅಧಿವೇಶನ ಉದ್ದೇಶಿ ಭಾಷಣವನ್ನು ಮಾಡ್ತಾರೆ. ಆದರೆ ಅವ್ರಿಗೆ ಆಕ್ಷೇಪಣೆಯಲ್ಲಿರುವಂಥದ್ದು ಒಟ್ಟು 11 ಪ್ಯಾರಾಗಳು. 11 ಪ್ಯಾರಾಗಳಲ್ಲಿ VBG ರಾಮ್ಜಿ ಏನು ವಿಕಸಿತ ಭಾರತ ಗ್ಯಾರಂಟಿ
ಏನು ಸ್ಕೀಮ್ ಏನಿದೆ ಆ ಸ್ಕೀಮ್ ಬಗ್ಗೆ ರಾಜ್ಯ ಸರ್ಕಾರ ಪ್ರಸ್ತಾಪ ಮಾಡಿರುವಂಥ ವಿಷಯಗಳ ಬಗ್ಗೆ ಮಾತನಾಡಲಿಕ್ಕೆ ರಾಜ್ಯಪಾಲರು ಹಿಂದೇಟನ್ನು ಹಾಕಿದ್ದಾರೆ ಅಂತ ಅನ್ನೋದು ಮೊದಲನೇ ವಿಷಯ. ಜೊತೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಇರುವಂಥ ಸಂಘರ್ಷ ವಿಷಯ ಅಥವಾ ಏನು ಕೇಂದ್ರ ಸರ್ಕಾರದ ಅನುದಾನ ವಿಷಯಗಳಿರ್ಬೋದು, GST ಇರ್ಬೋದು, ಹಿಂದಿನ ಸರ್ಕಾರದ ಅವಧಿಯಾದಂಥ ಬರ ಪರಿಹಾರ ಕೊಡಲಿಕ್ಕೆ ಕೇಂದ್ರ ಸರ್ಕಾರ ನಿರಾಕರಣೆ ಮಾಡಿದ ನಂತರ ಸುಪ್ರೀಂ ಕೋರ್ಟ್ಗೆ ಹೋದಂಥ ವಿಚಾರ ಇರ್ಬೋದು, ಅಥವಾ ರಾಜ್ಯ ಸರ್ಕಾರದ ಯೋಜನೆಗಳಿಗೆ ಅನುದಾನ ಕಡಿತ ಮಾಡ್ತಾ ಇರ್ಬೋದು, ಅಥವಾ ಈಗ ಮನ್ರೇಗಾ ಯೋಜನೆಯನ್ನು ತೆಗೆದು VBG ರಾಮ್ಜಿ ಕಾಯ್ದೆ ರೂಪಿಸೋದಿರ್ಬೋದು. ಇವೆಲ್ಲ ವಿಷಯಗಳ ಬಗ್ಗೆ ರಾಜ್ಯಪಾಲರಿಗೆ ಆಕ್ಷೇಪಣೆ ಇದೆ. ಹೀಗಾಗಿ ಒಟ್ಟು 11 ಪ್ಯಾರಾಗಳ ಬಗ್ಗೆ, ಒಟ್ಟು ಸುಮಾರು 102 ಪುಟಗಳಂತಹ ರಾಜ್ಯಪಾಲರ ಭಾಷಣದಲ್ಲಿ ಒಟ್ಟು 11 ಪ್ಯಾರಾಗಳ ಬಗ್ಗೆ ರಾಜ್ಯಪಾಲರು ತಕರಾರನ್ನು ತೆಗೆದು ಮುಖ್ಯ ಕಾರ್ಯದರ್ಶಿ ಅವರಿಗೆ ದೂರವಾಣಿ ಸಂಪರ್ಕ ಮಾಡಿಕೊಂಡು ಈ ಒಂದು ವಿಷಯಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಡುವೆ ಸಂಘರ್ಷ ವಾತಾವರಣ ಏರ್ಪಡುತ್ತೆ. ಹೀಗಾಗಿ ಇದ್ರ ಬಗ್ಗೆ ಸ್ಪಷ್ಟನೆಯನ್ನು ಬಯಸಿದ್ದೇವೆ ಅಂತ ಒಂದು ಸಂದೇಶವನ್ನು ಮುಖ್ಯ ಕಾರ್ಯದರ್ಶಿಗಳಿಗೆ ಕೊಟ್ಟಿದ್ದರು. ಮುಖ್ಯ ಕಾರ್ಯದರ್ಶಿಗಳು ಮುಖ್ಯಮಂತ್ರಿಗಳನ್ನ ಸಂಪರ್ಕ ಮಾಡಿಕೊಂಡು ಅವರಿಂದ ಸ್ಪಷ್ಟೀಕರಣ ಪಡೆದು ರಾಜ್ಯಪಾಲರಿಗೆ ಅದನ್ನು ಸಲ್ಲಿಕೆಯನ್ನು ಮಾಡಿದ್ದಾರೆ. ಆದರೆ ರಾಜ್ಯಪಾಲರು ಈ 11 ಪ್ಯಾರಾದಲ್ಲಿರುವಂಥ ವಿಷಯಗಳು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವೆ ಸಾಕಷ್ಟು ಸಂಘರ್ಷದ ವಾತಾವರಣವನ್ನು ನಿರ್ಮಾಣ ಮಾಡುವಂಥ ಸಾಧ್ಯತೆ ಇದೆ. ನಾನು ಕೇಂದ್ರದ ಪ್ರತಿನಿಧಿಯಾಗಿದ್ದುಕೊಂಡು ರಾಜ್ಯ ಸರ್ಕಾರದಿಂದ ಅಥವಾ ರಾಜ್ಯಪಾಲರು ಕೊಡುವಂಥ ಈ ಒಂದು ಸಚಿವ ಸಂಪುಟ ಸಭೆ ಅನುಮೋದನೆ ಮಾಡಿ ಕೊಟ್ಟಿರುವಂಥ ಭಾಷಣವನ್ನು ನಾವು ಓದಿದ್ದೇ ಆದಲ್ಲಿ ಕೇಂದ್ರ ಸರ್ಕಾರವನ್ನು ದೂಷಣೆ ಮಾಡುವಂತಾಗುತ್ತೆ ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ತಕರಾರು ತೆಗೆದಂತಾಗುತ್ತೆ. ಹಾಗಾಗಿ ನಾನು ಈ ಒಂದು ಪ್ಯಾರಾಗಳ ಬಗ್ಗೆ ಇರುವಂಥ ಸಂಶಯವನ್ನು ನಿವಾರಣೆ ಮಾಡಿ ಅಂತ ಸಚಿವ HK ಪಾಟೀಲರು ಮತ್ತು ಇತರರಿಗೆ ಅವರು ಮಾಹಿತಿಯನ್ನು ಕೊಟ್ಟರು. ಈ ಸಂದರ್ಭದಲ್ಲಿ HK ಪಾಟೀಲರು ಅಲ್ಲಿರುವಂಥ ಒಂದಷ್ಟು ಸ್ಪಷ್ಟನೆ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ರು. ರಾಜ್ಯಕ್ಕೆ ಯಾವ ಥರ ಏನು ಅನ್ಯಾಯವಾಗ್ತಾ ಇದೆ, ಕೇಂದ್ರದಿಂದ ಮಾಡುವಂಥ ನೀತಿಗಳಿಂದ ರಾಜ್ಯ ಸರ್ಕಾರಕ್ಕೆ ಯಾವೆಲ್ಲ ಸಂಕಷ್ಟ ಎದುರಾಗ್ತಿದೆ, ಆರ್ಥಿಕವಾಗಿ ಯಾವ ಥರ ಹೊಡೆತ ಆಗ್ತಾ ಇದೆ, GST ಕಡಿತ ಮಾಡಿದ ಸ್ಲ್ಯಾಬ್ಗಳನ್ನ ಕಡಿತ ಮಾಡಿದ ಕಾರಣಕ್ಕೋಸ್ಕರ ರಾಜ್ಯ ಸರ್ಕಾರಕ್ಕೆ ಎಲ್ಲಿ ಆರ್ಥಿಕ ನಷ್ಟ ಉಂಟಾಗುತ್ತೆ, ಇವೆಲ್ಲ ವಿಷಯವನ್ನು ಸಹ ಏನು ಸಚಿವಂತ HK ಪಾಟೀಲ್ ಅವರು ಮುಖ್ಯ ಕಾರ್ಯದರ್ಶಿಯ ಮೂಲಕ ಅಥವಾ ಏನು ರಾಜ್ಯಪಾಲರಿಗೆ ನೇರವಾಗಿ ತಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ರು. ಆದರೂ ಸಹ ರಾಜ್ಯಪಾಲರು ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಈ ಒಂದು ವಿಷಯನ ಪ್ರಸ್ತಾಪ ಮಾಡಲಿಕ್ಕೆ ಸಹಮತಿಯನ್ನು ವ್ಯಕ್ತಪಡಿಸಿಲ್ಲ. ಹೀಗಾಗಿ ಸಚಿವಂತ HK ಪಾಟೀಲ್ ಅವರು ಈಗ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡ್ತಾರೆ. ಕಾವೇರಿ ನಿವಾಸಕ್ಕೆ ತೆರಳಿ ಅಲ್ಲಿ ಮುಖ್ಯಮಂತ್ರಿಗಳು ಚರ್ಚೆ ನಡೆಸಿ ಈ ಒಂದು 11 ಪ್ಯಾರಾಗಳ ಬಗ್ಗೆ ರಾಜ್ಯಪಾಲರು ಎಲ್ಲಿ ತಕರಾರು ತೆಗೆದಿದ್ದಾರೆ ಆ ಒಂದು ವಿಷಯವನ್ನು ಮುಂದುವರಿಸಬೇಕಾ ಬೇಡವಾ ಅಂತ ಬಗ್ಗೆಯೂ ಸಹ ಚರ್ಚಿಸ್ತಾರೆ. ಅಥವಾ ಅದನ್ನು ಮಾರ್ಪಾಡು ಮಾಡಲಿಕ್ಕೆ ಈಗೇನು ರಾಜ್ಯಪಾಲರಿಗೆ ಕೊಟ್ಟಿರುವಂಥ ಪುಸ್ತಕದಲ್ಲಿ ಯಾವೆಲ್ಲ ವಿಷಯಗಳಿವೆ ಅದನ್ನು ಮಾರ್ಪಾಡು ಮಾಡಲಿಕ್ಕೆ ಅವಕಾಶ ಇದೆಯಾ, ಒಂದು ವೇಳೆ ಮಾರ್ಪಾಡು ಮಾಡಬಹುದಾ ಅನ್ನೋದ್ರ ಬಗ್ಗೆಯೂ ಸಹ HK ಪಾಟೀಲರು ಮಾಹಿತಿಯನ್ನು ಸಂಗ್ರಹ ಮಾಡಿಕೊಂಡು ಮತ್ತೆ ರಾಜ್ಯಪಾಲರ ಭೇಟಿ ಮಾಡಿ ಅವ್ರಿಗೆ ಈ ಒಂದು ವಿಷಯಗಳ ಪ್ರಸ್ತಾಪ ಮಾಡುವಂಥ ಸಾಧ್ಯತೆ ಇದೆ. ಇನ್ನು ಏಕಾಏಕಿ ವಿಚಿತ್ರ ಅಂತಂದರೆ ಅಧಿವೇಶನ 24 ಗಂಟೆಗಳ ಬಾಕಿ ಇರುವಂಥ ಸಂದರ್ಭದಲ್ಲಿ ರಾಜ್ಯಪಾಲರು ಇಂತಹ ಒಂದು ಸಂದೇಶವನ್ನು ಕೊಡುವಂಥ ಅವಶ್ಯಕತೆ ಇತ್ತ. ಯಾಕಂದರೆ ರಾಜ್ಯಪಾಲರಿಗೆ ಭಾಷಣವನ್ನು ರಾಜ್ಯ ಸರ್ಕಾರ ತಡವಾಗಿ ಕೊಟ್ಟುತ್ತಾ ಅನ್ನೋ ಬಗ್ಗೆ ಇನ್ನೂ ಸಹ ನಮಗೆ ಮಾಹಿತಿ ಸ್ಪಷ್ಟವಾಗಿಲ್ಲ. ಒಂದು ವೇಳೆ ರಾಜ್ಯಪಾಲರಿಗೆ ರಾಜ್ಯ ಸರ್ಕಾರ ಮಾಹಿತಿನ ತಡವಾಗಿ ಕೊಟ್ಟಿದ್ದೇ ಆದಲ್ಲಿ ಅವರು ಆಕ್ಷೇಪಣೆ ಮಾಡಲಿಕ್ಕೆ ಎಲ್ಲ ಅವಕಾಶಗಳಿವೆ. ರಾಜ್ಯಪಾಲರಿಗೆ ಈ ಒಂದು ರಾಜ್ಯ ಸರ್ಕಾರ ರಾಜ್ಯಪಾಲರು ಮಾಡುವಂಥ ಭಾಷಣವನ್ನು ತಡವಾಗಿ ಕೊಡದೆ ಬೇಗನೆ ಕೊಟ್ಟಿದ್ದೇ ಆದಲ್ಲಿ ರಾಜ್ಯಪಾಲರು ಈ ಹಿಂದೆನೇ ನಿನ್ನೆ ಅಥವಾ ಮೊನ್ನೆ ಅವ್ರನ್ನ ಈ ಒಂದು ವಿಷಯವನ್ನು ಚರ್ಚಿಸಲಿಕ್ಕೆ ಅವಕಾಶ ಇತ್ತು. ಆದರೆ ತಡವಾಗಿದ್ದು ಯಾಕೆ ಅನ್ನೋ ಬಗ್ಗೆ ಸ್ಪಷ್ಟತೆ ಇಲ್ಲ. ಇನ್ನೊಂದು ಎರಡನೇ ವಿಷಯ ಅಂತಂದರೆ ರಾಜ್ಯಪಾಲರಿಗೆ ನೋಟಿಸನ್ನು ಕೊಡಲಿಕ್ಕೆ ಅಥವಾ 27 ದಿನಗಳ ಕಾಲ ರಾಜ್ಯಪಾಲರಿಗೆ ಅಡ್ವಾನ್ಸ್ ಆಗಿ ನೋಟಿಸ್ ಕೊಡಬೇಕಾಗುತ್ತೆ ಯಾವುದೇ ಅಧಿವೇಶನ ಕಲಾಪನ ಆರಂಭ ಮಾಡಲಿಕ್ಕೆ. 14ನೇ ತಾರೀಕು ರಾಜ್ಯ ಸರ್ಕಾರ ಸಚಿವ ಸಂಪುಟ ಸಭೆಯಲ್ಲಿ ಈ ತೀರ್ಮಾನ ಕೈಗೊಂಡು 22ನೇ ತಾರೀಕು ಅಧಿವೇಶನ ಕರೀಲಿಕ್ಕೆ ಅವಕಾಶವನ್ನು ಕೋರಿದ್ರು. ರಾಜ್ಯಪಾಲರು ಅನುಮೋದನೆ ಕೊಟ್ಟರು. ಇದು ಸಹ ಶಾರ್ಟ್ ನೋಟಿಸಲ್ಲಿ ನಾವು ಕಮ್ಯುನಿಕೇಟ್ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ ಅಂತ ಆಕ್ಷೇಪಣೆಯೂ ಸಹ ರಾಜ್ಯಪಾಲರು ಮಾಡಿದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ ಈ ಒಂದು ವಿಷಯಗಳಲ್ಲಿರುವಂತಹ ಸಂಘರ್ಷವನ್ನು ಹೇಗೆ ನಿರ್ವಹಣೆ ಮಾಡ್ತಾರೆ ರಾಜ್ಯ ಸರ್ಕಾರ ಅಥವಾ ರಾಜ್ಯಪಾಲರು ನಾಳೆ ಭಾಷಣವನ್ನು ಸದನದಲ್ಲಿ ಮಾಡುವಕ್ಕೂ ಮೊದಲೇ ಇದಕ್ಕೆ ತಿದ್ದುಪಡಿ ತರ್ತಾರಾ ಅಥವಾ ಬದಲಾವಣೆ ತರ್ತಾರಾ, ಮುಖ್ಯಮಂತ್ರಿಗಳು ಇದನ್ನು ಕನ್ವಿನ್ಸ್ ಮಾಡ್ತಾರಾ ಅಥವಾ ರಾಜ್ಯಪಾಲರು ಅದಕ್ಕೆ ಒಪ್ತಾರಾ ಅಥವಾ ಇಬ್ಬರು ಒಪ್ಪದೇನೆ 11 ಪ್ಯಾರಾಗಳನ್ನು ಸ್ಕಿಪ್ ಮಾಡ್ತಾರಾ, ಇವೆಲ್ಲವೂ ಸಹ ನಾಳೆ ಬೆಳಗ್ಗೆ ಹೊತ್ತಿಗೆ ಸ್ಪಷ್ಟವಾಗುತ್ತೆ. ಅಲ್ಲಿಯ ತನಕನೂ ಸಹ ಈ ಗೊಂದಲ ಮುಂದುವರಿಯುವಂಥ ಸಾಧ್ಯತೆ ಸ್ಪಷ್ಟವಾಗಿದೆ. ಎಂ ಕುಮಾರ್. ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅಸೆಂಬ್ಲಿ ಹಾಗೂ ಕೌನ್ಸಿಲ್ ಸದಸ್ಯರುಗಳಿಗೆ ಮಾಡಿ